ದೇಶ ಸ್ವತಂತ್ರ ಬಂದ ಇಲ್ಲಿವರೆಗೆ ಯಾವುದೇ ಹಳ್ಳಿನಲ್ಲಿ, ಯಾವುದೇ ಮೂಲೆಯಲ್ಲಿ, ಯಾವುದೇ ಒಬ್ಬ ಗ್ರಾಮದ ಸಾಮಾನ್ಯ ವ್ಯಕ್ತಿ ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡಿರಲಿಲ್ಲ. ಇಲ್ಲಿವರೆಗೆ ಪ್ರಪ್ರಥಮವಾಗಿ ಬಿಜೆಪಿಯ ನಾಯಕರ ಜೊತೆ ಸೇರಿ ಮೊನ್ನೆ ಕುಮಾರಸ್ವಾಮಿಯವರು ರಾಷ್ಟ್ರಧ್ವಜದ ವಿರುದ್ಧವಾದಂಥ ತೀರ್ಮಾನವನ್ನು ತಗೊಂಡು ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ, ಯುವಕರ, ಸಾಮಾನ್ಯರ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದಕ್ಕೆ ಬಂದಿದ್ದೀರಿ. ಬೇಡ ಕುಮಾರಣ್ಣ, ನಿಮಗೆ ತಾಳ್ಮೆ ಇರಲಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾನೆ. ಒಂದಲ್ಲ ಒಂದು ಕಾರಣಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ. 2 ಬಾರಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ. ಅದನ್ನು ನೀವು ಆತ್ಮಸಾಕ್ಷಿನಲ್ಲಿ ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ. ಅದು ಯಾವ ರೀತಿ ಕಾರಣ ಅನ್ನೋದು ನಿಮಗೆ ಗೊತ್ತಿದೆ, ನಾನು ಚರ್ಚೆಗೆ ಹೋಗಲ್ಲ. ಆದರೆ ಇಂಥ ಒಂದು ಮಂಡ್ಯ ಜಿಲ್ಲೆ ಸ್ವತಂತ್ರ ಹೋರಾಟದ ಭಾಗಿಗಳು, ಬಹುಶಃ ನಮ್ಮ ಜವರಪ್ಪಗೌಡರು, ನಮ್ಮ ಸ್ವತಂತ್ರ ಹೋರಾಟಗಾರರಲ್ಲಿ ಇವರು ಇರಬೇಕು, ವೀರಣ್ಣಗೌಡರು ಇರ್ಬೇಕಲ್ಲ, ವೀರಣ್ಣಗೌಡರು, ಶಂಕರೇಗೌಡರು, ಸಾವುಕಾರ ಚೆನ್ನೈನವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದವರು. ಅಂಥ ಜಿಲ್ಲೆ ಇದು. ಈ ಜಿಲ್ಲೆ ಸಂವಿಧಾನದ ವಿರುದ್ಧವಾಗಿ, ಜಿಲ್ಲೆ ಜನರ ವಿರುದ್ಧವಾಗಿ, ಜಿಲ್ಲೆ ನೆಮ್ಮದಿ ವಿರುದ್ಧವಾಗಿ, ಜಿಲ್ಲೆಯ ಅಭಿವೃದ್ಧಿ ವಿಚಾಗಿ ನೆನ್ನೆ ಯಾರೋ ಹೇಳಿದ್ದಾರೆ, ಸಿ ಟಿ ರವಿನವನು, ಸುಟ್ಟೋಗುತ್ತೆ ಈ ಸರ್ಕಾರ ಅಂತ. ನೀವು ಇಂಥ ಒಂದು ಸನ್ನಿವೇಶದ ವಿರುದ್ಧವಾಗಿ ನಿಂತಿರೋರು, ನೀವು ನಿಮ್ಮ ಜನತಾ ದಳ ಅದನ್ನು ಎದುರಿಸ್ಬೇಕಾಗುತ್ತೆ. ನಾನು ಶಾಪ ಕೊಡಲಿಕ್ಕೆ ನಾನೇನು ಮುನಿನೂ ಅಲ್ಲ, ದೇವರು ಅಲ್ಲ. ನಿಮ್ಮಂಗೆ ಶಾಪ ಕೊಡಲಿಕ್ಕೆ ನಾನು ಮುನಿನೂ ಅಲ್ಲ, ದೇವರು ಅಲ್ಲ. ನೀವು ಅದರ ಪ್ರತಿಫಲ ಅನುಭವಿಸ್ಬೇಕಾಗತ್ತೆ. ನಮ್ಮ ಜಿಲ್ಲೆ ಜನ ಯಾವ ಕಾರಣಕ್ಕೂ ನಿಮ್ಮನ್ನು ಸಹಿಸ್ಲಿಕ್ಕೆ ತಯಾರಿಲ್ಲ. ನೀವೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ಈ ಜಿಲ್ಲೆ ಜನರನ್ನ, ಜಿಲ್ಲೆ ಯುವಕರನ್ನ ಹೇಗೆ ಬೇಕಾದ್ರೂ ನಾವು ಪರಿವರ್ತನೆ ಮಾಡ್ಬೋದು ಅಂತಿದ್ರೆ ನಿಮ್ಮವ್ರಿಗೆ ಹೇಳಿ, ನಿಮ್ಮ ಪಕ್ಷದ ಮುಖಂಡರುಗಳಿಗೆ ಹೇಳಿ. ಸ್ವಲ್ಪ ಅವರು ನಿಮ್ಮಂಗೆ ಸೋತು 5 ವರ್ಷ ಸಮಾಧಾನವಾಗಿದ್ದು ಮತ್ತೆ ಈ ಜನರ ಆಶೀರ್ವಾದ ಪಡೆದು ಬಂದಿದ್ದಾರೆ. ನೀವು ಹಂಗೆ ಸಾಧ್ಯವಾದರೆ 5 ವರ್ಷ ಗಂಭೀರವಾಗಿದ್ದು ನಂತರ ಜನರ ಆಶೀರ್ವಾದ ಪಡೀಲಿಕ್ಕೆ ಪ್ರಯತ್ನ ಮಾಡಿ ಅಂತ. ನಾವು ಫೇಲ್ ಆದರೆ, ನೀವು ಫೇಲ್ ಆದ್ರಿ, ನಮ್ಮನ್ನ ಇಲ್ಲಿ ಕೂರ್ಸವ್ರೆ. ಜನ ಏನು ದಡ್ರೇನಲ್ಲ, ಬುದ್ಧಿವಂತರಿದ್ದಾರೆ ಮಂಡ್ಯದವರು. ನೀವು ಅನಾವಶ್ಯಕವಾದಂಥ ವಿಚಾರಗಳನ್ನ ತಗೊಂಡು ಈ ಜಿಲ್ಲೆನಲ್ಲಿ ಮುಖ್ಯಮಂತ್ರಿ ಆದಾಗ ಅಥವಾ ನಿಮ್ಮ ಶಾಸಕರು 5 ವರ್ಷ ಇದ್ದಾಗ ಈ ಜಿಲ್ಲೆ ಯಾವುದಕ್ಕೂ ಮಹತ್ವ ಕೊಡದೇ ಇದ್ದಾಗ ನಿಮ್ಮನ್ನು ಸೋಲಿಸಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ನಾವೇ ಗೆದ್ದು ಬಂದಿಲ್ಲ, ಈ ಜಿಲ್ಲೆ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ನಾವು ಈ 5 ವರ್ಷದಲ್ಲಿ ಜಿಲ್ಲೆ ಜನರ ಪರವಾಗಿ ಏನಾದ್ರೂ ಗೌರವವಾಗಿ ನಡ್ಕೊಳ್ಳದೇ ಇದ್ದರೆ ಅಥವಾ ಅವರ ಅಭಿಲಾಷೆಯಂತೆ ನಾವೇನಾದರೂ ಅಭಿವೃದ್ಧಿಗೆ ಸ್ಪಂದಿಸ್ತೇ ಇದ್ದರೆ, ನಾವು ಒಳ್ಳೆಯ ತೀರ್ಮಾನವನ್ನು ತಗೊಳ್ಳದೇ ಇದ್ದರೆ ನಮಗೂ ನಿಮ್ಮ ಥರನೇ ಉತ್ತರವನ್ನು ಕೊಡ್ತಾರೆ. ನಮಗೂ ಅದು ಗೊತ್ತಿದೆ, ನಮ್ಗೆ ಅನುಭವ ಇದೆ. ಶಾಶ್ವತವಾಗಂತೂ ಬಿಡಲ್ಲ ಜನ. ಮಂಡ್ಯದವರು ಯಾವ ವಿಚಾರಕ್ಕೂ ನಿಮ್ಮನ್ನು ಪ್ರೀತಿನೂ ಮಾಡವ್ರೆ, ನಿಮ್ಮನ್ನು ವಿರೋಧನೂ ಮಾಡವ್ರೆ. ನೀವು 8 ಜನ ಶಾಸಕರಿದ್ದಾಗ, 3 ಜನ ಮಂತ್ರಿ ಇದ್ದಾಗ, ನೀವೇ ಮುಖ್ಯಮಂತ್ರಿ ಇದ್ದಾಗ ತೀರ್ಮಾನ ಕೊಟ್ಟವ್ರೆ, ನಮಗೂ ತೀರ್ಮಾನ ಕೊಟ್ಟವ್ರೆ. ಈಗ ಅವ್ರು ಕೊಟ್ಟಿರೋ ತೀರ್ಮಾನವನ್ನು ಗೌರವಿಸಿ ನಾವೆಲ್ಲರೂ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಜಿಲ್ಲೆಯ ಜನರ ಬದುಕು ಕಟ್ಟಲಿಕ್ಕೆ, ಈ ಜಿಲ್ಲೆಯ ಜನರ ಸಮಗ್ರವಾದಂಥ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ.